ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಎಷ್ಟು ಅವಧಿಗೆ ಪ್ರಧಾನಮಂತ್ರಿ ಆಗಿದ್ದೇನೆ ಎನ್ನುವುದು ಮುಖ್ಯವಲ್ಲ, ಎಷ್ಟು ಕೆಲಸಗಳನ್ನು ಮಾಡಿದ್ದೇನೆ, ಎಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಅನ್ನೋದು ಮುಖ್ಯ ಆಗತ್ತೆ ಅಂತ ಹೇಳಿದರು ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ಮಾಡಿದ ರ್ಯಾಲಿಯಲ್ಲಿ. ಅಲ್ಲಿಗೆ ಮಾತನ್ನು ಮುಂದುವರಿಸಿ 4ನೇ ಬಾರಿ, 5ನೇ ಬಾರಿ, 6ನೇ ಬಾರಿ ನಾನೇ ಪ್ರಧಾನಮಂತ್ರಿ ಆಗ್ತೇನೆ ಅಂತ ಪರೋಕ್ಷವಾಗಿ ಭಾಷಣದಲ್ಲಿ ಹೇಳ್ತಾರೆ. ಈ ದೇಶವನ್ನು 2047ರ ವಿಕಸಿತ ಭಾರತ ಮಾಡುವುದು ನನ್ನ ಗುರಿ ಅಂತ ಹೇಳ್ತಾರೆ, ನನ್ನ ಕನಸು ಅಂತಾರೆ. ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳ್ತಾರೆ. ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ, ಅವರ ನಿವೃತ್ತಿಯ ಬಗ್ಗೆ ಯಾರೂ ಮಾತನಾಡಬಾರದು, ಚಕಾರ ಎತ್ತಬಾರದು. ವಿಪಕ್ಷದವರು ಇದನ್ನು ಎನ್ಕ್ಯಾಶ್ ಮಾಡುವ ಪ್ರಯತ್ನವನ್ನು ಮಾಡಬಾರದು. ಇದ್ರ ಜೊತೆ ಒಂದು ಮಾತನ್ನು ಹೇಳ್ತಾರೆ, ಲಾಲು ಯಾದವ್ ಅವರ ಕುಟುಂಬದ ಬಗ್ಗೆ. ಯಾರು ನೇಮಕಾತಿಯ ಕೊಡಿಸ್ತೀನಿ ಅಂಥೇಳಿ ಜಮೀನುಗಳನ್ನು ಕಿತ್ಕೊಂಡ್ರು ಅವರೆಲ್ಲ ಜೈಲಿನಲ್ಲಿರ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಏನು ಲ್ಯಾಂಡ್ ಫಾರ್ ಜಾಬ್ ಅಂತ ಒಂದು ಕೇಸ್ ನಡೀತಾ ಇದೆಯಲ್ಲ CBI EDನಲ್ಲಿ, ಜಾಮೀನಿನ ಮೇಲೆ ಇಡೀ ಲಾಲು ಕುಟುಂಬ ಹೊರಗಡೆ ಇದೆಯಲ್ಲ, ಅವರೆಲ್ಲ ಒಳಗಡೆ ಹೋಗೋದು ಸ್ಪಷ್ಟ ಎನ್ನುವ ಮಾತು ಖಚಿತಪಡಿಸಿದ್ದಾರೆ ನರೇಂದ್ರ ಮೋದಿಯವರು. ಹಾಗಾದರೆ 2024ರ ಫಲಿತಾಂಶ ಬರುತ್ತಲ್ಲ ಜೂನ್ 4, ಅದಾದ ಮೇಲೆ ಅವರ ಕಾರ್ಯಶೈಲಿ ಹೇಗಿರುತ್ತೆ, ಏನೇನು ಆಗಬಹುದು ಅನ್ನುವ ಒಂದು ಸಣ್ಣ ಪಟ್ಟಿಯನ್ನು ತಮ್ಮೆದುರಿಗೆ ಹೇಳ್ತಾನೆ. ಮೊದಲನೇದಾಗಿ ಭ್ರಷ್ಟಾಚಾರದ ವಿರುದ್ಧ ಇನ್ನಿಲ್ಲದ ಹಾಗೆ ಹೋರಾಟ ನಡೆಯುತ್ತೆ ಅಂತ ನರೇಂದ್ರ ಮೋದಿ ಒಂದು ಮಾತನ್ನು ಹೇಳಿದರು. ಮೊನ್ನೆ ಒಬ್ಬರ ಸಂದರ್ಶನದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅವ್ರಿಗೆ, ಏನಂತ, ಜನರಿಂದ ಕಿತ್ತುಕೊಂಡ ದುಡ್ಡನ್ನು ಜನರಿಗೆ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿದ್ರಿ, ಹಂಗಂದ್ರೆ ಏನು? ಜನರಿಂದ ಕಿತ್ಕೊಂಡ ದುಡ್ಡನ್ನು ಜನರ ಜೇಬಿಗೆ ವಾಪಸ್ ಹೋಗುವ ಹಾಗೆ ಮಾಡ್ತೀನಿ. ಅಂದರೆ ಯಾರು ಭ್ರಷ್ಟಾಚಾರದಿಂದ ದುಡ್ಡನ್ನು ಹೊಡೆದಿದ್ದಾರೋ ಅವ್ರವ್ರ ದುಡ್ಡು ಅವ್ರಿಗೆ ಹೋಗಬೇಕು ಅಂತ, ನೇರವಾಗಿ ಸರ್ಕಾರಿ ಖಜಾನೆಗಲ್ಲ, ಆಯಾ ವ್ಯಕ್ತಿಗಳಿಗೆ. ಈಗ ಉದಾಹರಣೆಗೆ ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ ಅಂತ ಇದೆ. ರೈಲ್ವೆ ಇಲಾಖೆಗೋಸ್ಕರ ಲಾಲು ಯಾದವ್ ರೈಲ್ವೆ ಸಚಿವರಾಗಿದ್ದಾಗ ಅವರ ಮಗಳು, ಮಗ, ಹೆಂಡತಿ ಎಲ್ಲ ಸೇರಿ ಮಾಡೋಂಥ ಅತಿ ದೊಡ್ಡದಾದಂಥ ಹಗರಣ ಅದು. ಬಡವರ ಆಸ್ತಿಯನ್ನು ಕಿತ್ಕೊಂಡು ಡಿ ಗ್ರೂಪ್ ನೌಕರಿ ಕೊಡಿಸ್ಲಿಕ್ಕೆ. ನೋಡಿರಿ, ಬಡವ ಜನ, ಗ್ರಾಮೀಣ ಜನ, ನೌಕರಿ ಇಲ್ಲದೆ ನಿರುದ್ಯೋಗದಿಂದ ಬಳಲ್ತಾ ಇರುವಂಥ ಜನರ ಆಸ್ತಿಯನ್ನು ಕಿತ್ಕೊಂಡು, ಜಮೀನನ್ನು ಕಿತ್ಕೊಂಡು ನೌಕರಿ ಕೊಡ್ತೀನಿ ಅಂತ ಹೇಳ್ತಾರೆ ಈ ಪ್ರಕರಣ. ಆವಾಗ ನರೇಂದ್ರ ಮೋದಿ ಹೇಳ್ತಾರೆ, ನೋಡಿ, ಜನರಿಂದ ಕಿತ್ಕೊಂಡು ದುಡ್ಡನ್ನು ಜನಕ್ಕೆ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಹೇಗೆ ಕೊಡಿಸ್ಬೇಕು ಅನ್ನೋದನ್ನು ಕಾನೂನು ಪಂಡಿತರ ಜೊತೆ ಮಾತುಕತೆ ನಡೆಸ್ತಾ ಇದ್ದೀನಿ. ನಡೆಸುವ ಮೂಲಕ ಯಾವ ದುಡ್ಡು ಎಲ್ಲಿಂದ ಬಂದಿದೆ ಅವರಿಗೆ ಸಲ್ಲುವ ಹಾಗೆ ಮಾಡಲಿಕ್ಕೆ ಏನಾದರೂ ವಿಧೇಯಕವನ್ನು ತರಲಿಕ್ಕೆ ಸಾಧ್ಯವಾ ಅಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾಯಿದೆ. ಉದಾಹರಣೆಗೆ ಒಂದು ಬ್ಯಾಂಕ್ ದಿವಾಳಿ ಆಗುತ್ತೆ. ಆ ಬ್ಯಾಂಕಿನಲ್ಲಿ ಯಾವ ಠೇವಣಿದಾರ ದುಡ್ಡು ಇಟ್ಟಿರ್ತಾರೋ ಆ ಠೇವಣಿದಾರಿಗೆ ಆ ದುಡ್ಡು ಹೋಗಬೇಕು. ಸಿಂಪಲಾಗಿ ಹೇಳ್ತಾ ಇರೋದು. ಅದಕ್ಕೆ ಈಗ ಬೇರೆ ಸ್ಕೀಮ್ಗಳು ಮಾಡಿದರೆ ಅದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ ನಾನು. ಹಾಗೆ ಭ್ರಷ್ಟಾಚಾರದಿಂದ ಯಾವನೋ ಒಬ್ಬ ಶಿಕ್ಷಕರ ನೌಕರಿಗೆ ದುಡ್ಡು ಕೊಟ್ಟಿರ್ತಾನೆ, ಆ ದುಡ್ಡು ಅವನಿಗೆ ಹೋಗಬೇಕು, ಸರ್ಕಾರಿ ಖಜಾನೆಗೆ ಬಂದು ಕೂತ್ಕೊಳ್ಳೋದಲ್ಲ. ಆ ರೀತಿಯಾದಂಥ ಕಾನೂನನ್ನು ಮಾಡುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಾನೂನು ಪಂಡಿತರ ಜೊತೆ ಮಾತುಕತೆ ನಡೆಸ್ತಾ ಇದ್ದೀನಿ ಅಂತ ಸಂದರ್ಶನದಲ್ಲಿ ಹೇಳಿದರು. ಹಾಗಾದರೆ ಏನಿರುತ್ತೆ ಈ ಸಲ? ಯಾವ ಲಾಲು ಯಾದವ್ ಕುಟುಂಬ ಜೈಲಿಗೆ ಹೋಗುತ್ತೆ ಅಂತ ಹೇಳಿದ್ರು, ಅದೇ ರೀತಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೂಡ ಜಾಮೀನಿನ ಮೇಲೆ ಹೊರಗಡೆ ಇರೋದು. ಭ್ರಷ್ಟಾಚಾರದ ಬಗ್ಗೆ ಕಾರವಾಯಿ ಕರೆದಂಗೆ ಅಂತಂದರೆ ಕಠಿಣವಾದ ಕ್ರಮ ಕೈಗೊಳ್ತೀವಿ ಅಂದರೆ ಮತ್ತೆ ಅವರು ಜೈಲಿಗೆ ಹೋಗೋದು ಖಚಿತ. ಏನೇನು ಬೆಳವಣಿಗೆಗಳಾಗಬಹುದು? 2024ರ ಫಲಿತಾಂಶ ಬಂದಾದ ಮೇಲೆ ನರೇಂದ್ರ ಮೋದಿಯವರ ಕಾರ್ಯಸೂಚಿ ಏನಿದೆ ಅದರ ಪ್ರಕಾರ ಮೊಟ್ಟ ಮೊದಲನೇದಾಗಿ ಜನಗಣತಿ ನಡೆಯುತ್ತೆ. ಯಾವ 2021ರಲ್ಲೇ ಶುರು ಆಗಬೇಕಾಗಿದ್ದದು ಜನಗಣತಿ. ಕೋವಿಡ್ ಇದ್ದ ಸಂದರ್ಭದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಜನಗಣತಿಯನ್ನು ಮಾಡಲಾಗತ್ತೆ. ಎಷ್ಟು ವೇಗವಾಗಿ, ಎಷ್ಟು ಕ್ಷಿಪ್ರವಾಗಿ ಮಾಡಲಾಗತ್ತೆ ಅಂದರೆ, ಈಗ ಡಿಜಿಟಲೈಸೇಷನ್ ಇರೋದನ್ನು ಭಾಳ ಸುಲಭವಾಗಿ ಮಾಡುವಂಥದ್ದು. ಈ ಜನಗಣತಿ ಆದ ಮೇಲೆ ಅದರ ಇಷ್ಟೂ ಲೆಕ್ಕಾಚಾರವನ್ನು ಇಡೀ ದೇಶದ ಜನರಿಗೆ ಇಡಲಾಗತ್ತೆ, ಎದುರುಗಡೆ ಇಡಲಾಗತ್ತೆ. ಅದಾದಮೇಲೆ ಡಿಲಿಮಿಟೇಷನ್ ಆಗುತ್ತೆ. ಅಂದರೆ ಈಗಿರುವಂಥ ಲೋಕಸಭಾ ಕ್ಷೇತ್ರಗಳು, ವಿಧಾನಸಭಾ ಕ್ಷೇತ್ರಗಳು ಎಲ್ಲವೂ ವ್ಯತ್ಯಾಸಗೊಳ್ತವೆ. ಈಗಿರುವಂಥ ಅತಿ ದೊಡ್ಡದಾದಂಥ ವ್ಯಾಪ್ತಿಯ ಲೋಕಸಭಾ ಕ್ಷೇತ್ರ ಇಬ್ಬಾಗವಾಗುತ್ತೆ, 3 ಭಾಗ ಆಗುತ್ತೆ. ಯಾವ ಸಾಮುದಾಯಿಕವಾಗಿ ಯಾವುದೇ ಒಂದು ಪಂಗಡಕ್ಕೆ ಸೇರಿದ್ದು ಅಂತಾಗಿದ್ದರೆ ಅದು ಒಡೆದಾಗ ಅಲ್ಲಿ ಕ್ಷೇತ್ರವಾರು, ಜಾತಿವಾರು ಲೆಕ್ಕಾಚಾರವೇ ಬದಲಾವಣೆ ಆಗಲಿದೆ. ಉದಾಹರಣೆಗೆ ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಒಂದು ಕ್ಷೇತ್ರ ಆಗಿರುತ್ತೆ, ಭಾಳ ದೊಡ್ಡದಾದಂಥ ಒಕ್ಕಲಿಗರ ಬಾಹುಳ್ಯದ ಕ್ಷೇತ್ರ ಇರ್ತದೆ. ಅಥವಾ ಒಂದು ಲಿಂಗಾಯತರ ಪ್ರಾಬಲ್ಯ ಇರುವಂಥದ್ದು, ಯಾದವರ ಪ್ರಾಬಲ್ಯ ಇರುವಂಥದ್ದು, ಕುರ್ಮಿಗಳ ಪ್ರಾಬಲ್ಯ ಇರುವಂಥದ್ದು ಇರ್ಬೋದು, ಅಥವಾ ಮುಸಲ್ಮಾನರ ಪ್ರಾಬಲ್ಯ ಇರುವಂಥದ್ದು ಯಾವುದೇ ಇರ್ಬೋದು. ಅದನ್ನು ಒಡೆದಾಗ ಅಲ್ಲಿರುವಂಥ ಮತಗಳ ಲೆಕ್ಕಾಚಾರವೇ ಬದಲಾಗುತ್ತೆ, ಜಾತಿವಾರು ಲೆಕ್ಕಾಚಾರ. ಇಡೀ ಮುಂದಿನ 2029ರ ಚುನಾವಣೆಯ ನಕ್ಷೆಯೇ ಬದಲಾಗಿ ಹೋಗುತ್ತೆ, ಚಹರೆಯೇ ಬದಲಾಗಿ ಹೋಗುತ್ತೆ, ನಾಯಕರು ಬದಲಾಗ್ತಾರೆ ಮತ್ತು ಅಲ್ಲಿರುವಂಥ ಮುಖಂಡರು ಬದಲಾಗ್ತಾರೆ, ಜನಪ್ರತಿನಿಧಿಗಳು ಮುಂದಿನ ಚುನಾವಣೆಗೆ ಬದಲಾಗ್ತಾರೆ. ಅಷ್ಟೇ ಅಲ್ಲ, ಈಗಿರುವಂಥ ಸಂಖ್ಯೆ ಇದೆಯಲ್ಲ 543, ಆ 543ರ ಸಂಖ್ಯೆ 800ರ ಆಸುಪಾಸಿನಲ್ಲಿ ಬಂದರೆ ಅಚ್ಚರಿ ಪಡಬೇಕಾಗಿಲ್ಲ. ಅಲ್ಲಿಗೆ
ದೊಡ್ಡ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಸೇವೆಯನ್ನು ಮಾಡಲಿಕ್ಕೆ ರಾಜಕಾರಣಿಗಳಿಗೆ ಸಾಧ್ಯವಿಲ್ಲವೋ ಅದನ್ನು ಒಡೆಯಲಾಗತ್ತೆ. ಅಲ್ಲಿ 2 ಜನ ಸಂಸದರು ಬರ್ತಾರೆ ಮತ್ತು ಕ್ಷಿಪ್ರಗತಿಯಲ್ಲಿ ಕೆಲಸ ಆಗಲಿಕ್ಕೆ ಅವ್ರನ್ನ ಹಿಡಿಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದಾಗಿ ಈಗಾಗಲೇ ನಿಮಗೆ ಗೊತ್ತು, ಮಾವಂದನ ಅಂತ ಇವ್ರೇನು ಸ್ಕೀಮ್ ಮಾಡಿದ್ದಾರೆ, ಸ್ತ್ರೀವಂದನ ಅಂತ. ಅದರ ಪ್ರಕಾರ 33% ಮೀಸಲಾತಿಯನ್ನು ಮಾಡಬೇಕಾಗತ್ತೆ. ಈ ಬಾರಿ ಹೇಗೆ SC ಮೀಸಲಾತಿ ಕ್ಷೇತ್ರ, ST ಮೀಸಲಾತಿ ಕ್ಷೇತ್ರ ಅಂತ ಮಾಡಲಾಗಿದೆಯೋ ಮಹಿಳಾ ಮೀಸಲಾತಿ ಕ್ಷೇತ್ರಗಳು ಬರ್ತವೆ. ಈ ದೇಶದ 800 ಲೋಕಸಭಾ ಸದಸ್ಯರಲ್ಲಿ 33% ಮಹಿಳೆಯರು ಲೋಕಸಭೆಯಲ್ಲಿ ಕೂತ್ಕೋತಾರೆ. ನೋಡಿ ಯಾವ ರೀತಿ ಬದಲಾವಣೆ ಆಗತ್ತೆ ಅಂತ ಹೇಳ್ತಾ ಹೋಗ್ತಾ ಇರೋದು. ಆಲೋಚನೆಯನ್ನು ನೋಡಿ ಹೇಗಿದೆ ಅಂತ. ನರೇಂದ್ರ ಮೋದಿ ಅವರು ಅವತ್ತು ಮಾಡಿರೋ ಕೆಲಸ ಈಗ ಫಲವನ್ನು ಕೊಡ್ತಾ ಇರೋದು. ಅವತ್ತು ಬಿತ್ತನೆ ಮಾಡಿದ್ದು ಈಗ ಅದರ ಫಲ ಸಿಗತ್ತೆ. ಅದಾದಮೇಲೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಮಾಡಿರುವಂಥದ್ದು. ಮಾಜಿ ರಾಷ್ಟ್ರಪತಿಗಳ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡ್ತಾರೆ. ಕೋವಿಂದ್ ಜಿ ಅವರ ನೇತೃತ್ವದಲ್ಲಿ ಅದರ ರಿಪೋರ್ಟನ್ನು ಈಗಾಗಲೇ ಅವರು ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅದನ್ನು ಸಾಕ್ಷೀಕರಿಸಲಿಕ್ಕೆ, ಅದನ್ನು ಅನುಷ್ಠಾನಗೊಳ್ಳಲಿಕ್ಕೆ ಬೇಕಾದಂಥ ಏನೇನು ವಿಧೇಯಕ ಬದಲಾವಣೆ ಮಾಡಬೇಕು, ತಿದ್ದುಪಡಿ ಮಾಡಬೇಕು, ನಮ್ಮ ಸಂವಿಧಾನದ ತಿದ್ದುಪಡಿಯನ್ನು ಮಾಡಬೇಕು, ಅದೆಲ್ಲ ತಿದ್ದುಪಡಿ ಮಾಡುವ ಸರ್ವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ. ಅದಾದಮೇಲೆ ಇನ್ನೇನು ಮಾಡ್ತಾರೆ? ಭಾಳ ಮುಖ್ಯವಾದಂಥದ್ದು ಭಾರತೀಯ ಜನತಾ ಪಕ್ಷದ ಅಜೆಂಡಾದಲ್ಲಿರುವಂಥದ್ದು ಯೂನಿಫಾರ್ಮ್ ಸಿವಿಲ್ಸ್ ಕೋಡ್. ಯೂನಿಫಾರ್ಮ್ ಸಿವಿಲ್ ಕೋಡ್ ಈ ಬಾರಿ 100ಕ್ಕೆ 100ರಷ್ಟು ಆಗದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ಉತ್ತರಾಖಂಡದಲ್ಲಿ ಯಶಸ್ವಿಯಾಗಿದೆ, ಮೊದಲಿಂದ ಗೋವಾದಲ್ಲಿದೆ. ರಾಷ್ಟ್ರವ್ಯಾಪಿ ಇದನ್ನು ಮಾಡಲಾಗಿರಲಿಲ್ಲ. ಯಾವ ಮುಸಲ್ಮಾನರನ್ನು ನಾವು ಈ ದೇಶದಿಂದ ಓಡಿಸಲಾಗತ್ತೆ, ಅವ್ರ ಹಕ್ಕುಗಳನ್ನು ಕಿತ್ಕೊಳ್ಳಾಗತ್ತೆ ಅಂತ ಎಲ್ಲ ಹೇಳುವಂಥದ್ದಿದೆ. CANRC ಆದರೆ ದೇಶದಿಂದ ಓಡಿಸ್ತಾರಂತೆ. ಇದು ಮಾಡಿದರೆ ಶರಿಯತ್ ಕಾನೂನು ಹೊರಟೋಗತ್ತಂತೆ. ಅಂಥದ್ದೊಂದು ಕಾನೂನನ್ನು ತರ್ತಾರೆ, ಸಮಾನ ನಾಗರಿಕ ಸಂಹಿತೆಯನ್ನು ಅಂತ ಗಲಾಟೆ ಮಾಡ್ತಾಯಿದ್ರು ವಿಪಕ್ಷದವರು. ಈ ಬಾರಿ ಅದನ್ನು ಸಾಕ್ಷಾತ್ಕಾರಗೊಳಿಸುವಂಥ ಪ್ರಯತ್ನ ನಡೆಯುತ್ತೆ. ಭಾಳ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ ಈ ದೇಶದಲ್ಲಿ. ಇನ್ನಿಲ್ಲದ ಹಾಗೆ ವಿಪಕ್ಷದವರು ಇದರ ಕುರಿತಾಗಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ವೃಥಾ ಟೀಕೆಯನ್ನು ಮಾಡ್ತಾರೆ. ಅದೆಲ್ಲವನ್ನು ಮೀರಿ ನರೇಂದ್ರ ಮೋದಿಯವರು ಈ ಬಾರಿ ಅನುಷ್ಠಾನಕ್ಕೆ 2029ರ ಒಳಗಾಗಿ ತಂದೇ ತರ್ತಾರೆ. ಅತಿ ಹೆಚ್ಚು ಚರ್ಚೆಯಲ್ಲಿರೋದು ನ್ಯಾಯಾಂಗ ವ್ಯವಸ್ಥೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಾಲೇಜಿಯಂ ಸಿಸ್ಟಮ್ ಏನಿದೆ ಅದು ವಂಶ ಪಾರಂಪರ್ಯದ ರಾಜಕಾರಣಕ್ಕೆ ಕಾರಣೀಭೂತ ಆಗಿರೋದು ಅಂತ ಇವತ್ತು ಎಲ್ಲರೂ ಆರೋಪ ಮಾಡ್ತಾ ಇರುವಂಥದ್ದು. ಯಾವ NJAC ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿತ್ತೋ ಅದನ್ನು ಮತ್ತೆ ಜಾರಿಗೆ ತರಲಿಕ್ಕೆ ಬೇರೆ ಹೆಸರಿನಲ್ಲಿ ಮಾಡುವ ಪ್ರಯತ್ನ ನಡೆಯುತ್ತೆ. ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡದಾದಂಥ ಕ್ಷಿಪ್ರವಾದ ಬದಲಾವಣೆಗಳಾಗುವ ಸರ್ವ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಆಗಬೇಕಾಗಿದ್ದು ಯಾವಾಗಲೂ ಅಡ್ಮಿನಿಸ್ಟ್ರೇಟಿವ್, ಲೆಜಿಸ್ಲೇಟಿವ್, ಜೊತೆಗೆ ನ್ಯಾಯಾಂಗ ವ್ಯವಸ್ಥೆ ಜುಡಿಷಿಯಲ್, ಇದರ ಜೊತೆಗೆ ಪೊಲೀಸ್ ವ್ಯವಸ್ಥೆಯಲ್ಲಿ ಸಂಪೂರ್ಣವಾದ ಬದಲಾವಣೆ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ನರೇಂದ್ರ ಮೋದಿ ಯಾವಾಗಲೂ ಹೇಳ್ತಾ ಇರ್ತಾರೆ. ದೇಶ ಒಂದು ಸುಭದ್ರವಾಗಿದೆ, ಸುಸ್ಥಿತಿಯಲ್ಲಿದೆ, ಕಾನೂನು ಇದೆ ಅಂದರೆ ಇಲ್ಲಿಯ ಪೊಲೀಸರೇನಿದೆ, ಸಿಬ್ಬಂದಿ ವರ್ಗ ಏನಿದೆ, ಸುರಕ್ಷಾ ಸಿಬ್ಬಂದಿ ವರ್ಗ ಇದೆ, ಅದು ಹೆಚ್ಚು ಸಮರ್ಥವಾಗಿ ಕೆಲಸ ಮಾಡಬೇಕು ಅಂತ ನರೇಂದ್ರ ಮೋದಿ ಭಾಷಣದಲ್ಲಿ ಹೇಳ್ತಾರೆ. ಇದು ಈ ಬಾರಿಯ ಮುಖ್ಯ ಅಂಶವಾಗಿರುತ್ತೆ. 2024ರಿಂದ 2029 ಇದೆಯಲ್ಲ, ಅತ್ಯಂತ ರೋಮಾಂಚಕಾರಿಯಾದಂಥ ಭಾರತ ದೇಶ ಬದಲಾಗಲಿಕ್ಕೆ ಬೇಕಾದಂಥ ಪರ್ವಕಾಲವಾಗಿ ಪರಿಣಮಿಸುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಈ ಎಲ್ಲ ಮಾತುಗಳನ್ನು ದಯವಿಟ್ಟು ತಾವು ಶೇರ್ ಮಾಡಿ, ಬಹಳಷ್ಟು ಜನರಿಗೆ ತಲುಪಿಸಿ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.